ನೀತಿ ಕತೆ. ಒಂದು ಗ್ರಾಮದಲ್ಲಿ ಕೃಷ್ಣಪ್ಪ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಒಂದು ಚಿಕ್ಕ ಜಮೀನು ಮಾತ್ರ ಇತ್ತು. ಪ್ರತಿದಿನವೂ ಅವ ಕಷ್ಟಪಟ್ಟು ದುಡಿದರೂ ಬೆಳೆ ಸರಿಯಾಗಿ ಮಾತ್ರ ಬರುತ್ತಿರುವುದಿಲ್ಲ. ಆದ್ದರಿಂದ ಅವನು ಯಾವಾಗಲೂ ದುಃಖಿತನಾಗುತ್ತಿದ್ದ. ಓ ದೇವರೇ, ನನಗೆ ಇನ್ನೂ ದೊಡ್ಡ ಜಮೀನು ಹಾಗೂ ಹೆಚ್ಚು ಸಂಪತ್ತು ಏಕೆ ಸಿಗ್ತಾ ಇಲ್ಲ ಅಂತ ದುಃಖಿತನಾಗುತ್ತಿದ್ದ. ಒಂದು ದಿನ ಜ್ಞಾನಿ ಸನ್ಯಾಸಿ ಆ ಗ್ರಾಮದ ಮೂಲಕ ಹಾದು ಹೋಗುವಾಗ ಕೃಷ್ಣಪ್ಪನ ದುಃಖವನ್ನು ಕೇಳಿದರು. ಅವರು ಕೃಷ್ಣಪ್ಪನಿಗೆ ಹೀಗೆ ಹೇಳಿದರು: ಬಾಳಿನಲ್ಲಿ ಸಂತೋಷವನ್ನು ಪಡೆಯಲು ಒಂದು ರಹಸ್ಯವಿದೆ. ನಾಳೆ ಬೆಳಿಗ್ಗೆ ನೀನು ನಿನ್ನ ಊರಿಗೆ ಪೂರ್ವ ದಿಕ್ಕಿನ ಕಲ್ಲ ಬೆಟ್ಟವನ್ನು ಏರಿ ಅಲ್ಲಿ ನೀನು ಕಾಣುವ ಮೊದಲ 3 ವಸ್ತುಗಳನ್ನು ತೆಗೆದುಕೊಂಡು ಬಾ. ಅದೇ ನಿನ್ನ ಸಂತೋಷದ ರಹಸ್ಯ ಎಂದ. ಮರುದಿನ ಬೆಳಿಗ್ಗೆ ಕೃಷ್ಣಪ್ಪ ಕುತೂಹಲದಿಂದ ಬೆಟ್ಟವೇರಿದಾಗ ಅವನಿಗೆ ಮೊದಲು ಸಿಕ್ಕಿದ್ದು ಒಂದು ಹರಿದ ಕೊಡ ಮಡಕೆ. ಅವನು ಅದನ್ನು ತೆಗೆದುಕೊಂಡ. ನಂತರ ಅವನಿಗೆ ಕಾಣಿಸಿದ್ದು ಕೆಲವು ಹಳೆಯ ಒಣಗಿದ ಬೀಜಗಳು. ಅವನು ಅವುಗಳನ್ನು ತೆಗೆದುಕೊಂಡ. ಕೊನೆಯದಾಗಿ ಅವನು ಕಂಡದ್ದು ಒಂದು ನೀರಿನ ಹನಿ ತುಂಬಿರುವ ಸಣ್ಣ ಬಿರುಕು. ಅದನ್ನು ನೀರನ್ನು ಕುಡಿದು ಖಾಲಿಯಾದ ಕೊಡದಲ್ಲಿ ಹನಿಯನ್ನು ಶೇಖರಿಸಲು ಯತ್ನಿಸಿದ. ಆದರೆ ಅದು ಸಾಕಾಗಲಿಲ್ಲ. ಸನ್ಯಾಸಿಯ ಬಳಿಗೆ ಹಿಂತಿರುಗಿದ ಕೃಷ್ಣಪ್ಪ ನಿರಾಶೆಯಿಂದ ಹೇಳಿದ: ಸ್ವಾಮೀಜಿ, ನನಗೆ ಸಿಕ್ಕಿದ್ದು ಒಂದು ಹರಿದ ಕೊಡ, ಒಣ ಬೀಜ ಮತ್ತು ಒಂದು ಹನಿ ಮಾತ್ರ ಇರುವ ಒಂದು ಕೊಡ. ಇದರಲ್ಲಿ ಯಾವ ರಹಸ್ಯವಿದೆ? ಸನ್ಯಾಸಿಯು ಸ್ಮಿತಹಾಸ್ಯ ಮಾಡಿದರು. ಈಗ ಈ ಹರಿದ ಕೊಡವನ್ನು ನಿನ್ನ ಜಮೀನಿನ ಮೂಲೆಯಲ್ಲೇ ಇಡು. ಒಣಗಿದ ಬೀಜಗಳನ್ನು ಅದರೊಳಗೆ ಬಿತ್ತು ಮತ್ತು ನೀನು ಕಂಡ ನೀರಿನ ಹನಿಯಂತೆ ಪ್ರತಿದಿನ ಅದಕ್ಕೆ ಒಂದು ಹನಿ ನೀರು ಹಾಕು. ಕೃಷ್ಣಪ್ಪ ಅದರಂತೆ ಮಾಡಿದ. ಹರಿದ ಕೊಡದಲ್ಲಿ ಬೀಜ ಬಿತ್ತಿ ಪ್ರತಿದಿನ ಸ್ವಲ್ಪ ಪ್ರಮಾಣದ ನೀರು ಹಾಕಿದ. ಕೆಲವು ವಾರಗಳಲ್ಲಿ ಆ ಒಣಗಿದ ಬೀಜಗಳು ಚಿಗುರತೊಡಗಿದವು. ಚಿಗುರು ಸಣ್ಣ ಗಿಡಗಳಾದವು. ಅವನಿಗೆ ಅದ್ಭುತವಾಗಿ ತೋರಿತು. ಅವನು ಆ ಗಿಡಗಳನ್ನು ಕಾಪಾಡತೊಡಗಿದ. ಅವು ಬೆಳೆದು ಸ್ವಲ್ಪ ಹಣ್ಣುಗಳನ್ನು ಕೂಡ ಕೊಟ್ಟವು. ಆ ದಿನ ಮುಂದೆ ಕೃಷ್ಣಪ್ಪ ದುಃಖ ಕಣ್ಮರೆಯಾಯಿತು. ಅವನು ತನ್ನ ಚಿಕ್ಕ ಜಮೀನಿನ ಪ್ರತಿ ಇಂಚಿನಿಂದಲೂ ಸಂತೋಷವನ್ನು ಪಡೆಯಲು ಕಲಿತಿದ್ದ. ಅವನು ತನ್ನಲ್ಲಿಲ್ಲದನ್ನು ಬೆಳೆಸುವುದು ಹೇಗೆ ಎಂದು ಅರ್ಥ ಮಾಡಿಕೊಂಡನು. ಈ ಕಥೆಯ ನೀತಿ ಇಷ್ಟೇ. ಮೋರಲ್ ಆಫ್ ದ ಸ್ಟೋರಿ ಈಸ್: ಸಂತೃಪ್ತಿ ಎಂದರೆ ಹೆಚ್ಚು ಸಂಪತ್ತು ಸಂಗ್ರಹಿಸುವುದಲ್ಲ, ಬದಲಾಗಿ ನಮ್ಮಲ್ಲಿರುವ ಸಣ್ಣ ಸಂಪತ್ತುಗಳನ್ನು ಬೆಳೆಸುವ ಕಲೆ. ನಮಗೆ ಈಗಲೇ ಏನು ಸಿಕ್ಕಿದೆಯೋ ಅದರ ಮೇಲೆ ಗಮನ ಹಾಕಿ ಅದನ್ನು ಪೋಷಿಸಿದರೆ ನಿಜವಾದ ಸಂತೋಷ ಮತ್ತು ಯಶಸ್ಸು ಸಿಗುತ್ತದೆ.